ಕೂಡಿ ಬಂದಂಥ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆಯಾದ ದೇವರಪ್ಪ. ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಕರುಣಿಸಿ ತಂದೆಯದೇ ದೇವರೇ ನಮ್ಮನ್ನು ನಡೆಸುತ್ತಾ ಬರ್ತಾ ಇದೆಯಾ ತಂದೆ, ಅದಕ್ಕಾಗಿ ವಂದನೆಗಳಪ್ಪ. ಇವತ್ತಿನ ದಿನದಲ್ಲಿ ತಂದೆಯಾದ ದೇವರಪ್ಪ ನಿನ್ನ ವಾಕ್ಯವನ್ನು ಹೇಳಲು ತಂದೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರ ತಂದೆ, ಅದಕ್ಕಾಗಿ ವಂದನೆಗಳಪ್ಪ. ಹೇಳುವಂಥ ನನಗೂ ಪವಿತ್ರಾತ್ಮರ ಸಹಾಯವನ್ನು, ಅದೇ ರೀತಿ ಕೇಳುವಂಥ ಮಕ್ಕಳಿಗೂ ಅದನ್ನು ಅಂಗೀಕರಿಸಲು ಬೇಕಾದ ಜ್ಞಾನವನ್ನು ವಿವೇಕವನ್ನು ನೀವು ತಾನೇ ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ ತಂದೆಯ ದೇವರೇ. ಆದಿಯಿಂದ ಅಂತ್ಯವರೆಗೂ ನೀವಿದ್ದು ಪವಿತ್ರಾತ್ಮರ ಸಹಾಯದಿಂದ ನಡೆಸಿಕೊಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದುತ್ತೀನಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಕೂಡಿ ಬಂದಂತಹ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ದೇವರು ಇವತ್ತಿನ ದಿನದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ವಾಕ್ಯವನ್ನು ಹಂಚಿಕೊಡಲು ಅವಕಾಶ ಕೊಟ್ಟಂಥ ದೇವರಿಗೆ ಮೊದಲನೆಯದಾಗಿ ವಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿ ಕೂಡಿ ಬಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಇವತ್ತಿನ ದಿನದಲ್ಲಿ ನಾನು ಮಾತನಾಡಿಕೊಳ್ಳುವ ಅಂಶ, ನನಗೆ ಕೊಟ್ಟಿರುವ ಅಂಶ ಯಾವುದಂದರೆ, ಸತ್ತವರು ದೆವ್ವಗಳಾಗಿ ಪೀಡಿಸುತ್ತಾರಾ ಎಂಬುದಾಗಿ ನಾವು ಇವತ್ತಿನ ದಿನದಲ್ಲಿ ನೋಡಿಕೊಳ್ಳೋಣ. ಸತ್ತವರು ದೆವ್ವಗಳಾಗಿ ಪೀಡಿಸುತ್ತಾರಾ ಎಂಬುದಾಗಿ ನಾವು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ಈಗಿನ ಕಾಲದಲ್ಲಿ ಯಾವ ರೀತಿ ಇದೆ ಅಂದರೆ, ಈ ಲೋಕದಲ್ಲಿ ಜನಗಳು ಯಾವ ರೀತಿ ದೆವ್ವ ಅನ್ನುವಂತಹ ಪದ ಅರ್ಥ ನಾವು ನೋಡಿಕೊಳ್ಳೋದಾದರೆ ಯಾವ ರೀತಿ ಪರಿಚಯ ಮಾಡಿದ್ದಾರೆ ಅಂದರೆ, ಒಂದು ದೆವ್ವ ಆಗಿ ಮನುಷ್ಯನು ಸತ್ತ ನಂತರ ದೆವ್ವ ಆಗಿ ಬರ್ತಾರೆ. ಬಂದ ನಂತರ ಯಾವ ರೀತಿ ಬರ್ತಾರೆ, ಅದು ಹೆಣ್ಣು ದೆವ್ವನೇ ಜಾಸ್ತಿ ಬರುವಂತಹದ್ದು, ಗಂಡು ದೆವ್ವ ಏನು ಕಮ್ಮಿ ಜನ ದೆವ್ವ ಆಗುವಂತಹದ್ದು. ಸತ್ತಾಗ ಎಷ್ಟು ಜನ ದೆವ್ವ ಆಗಿದ್ದಾರೆ ಅಂತ ಹೇಳುವಾಗ ಹೆಚ್ಚು ಯಾರ ಬಗ್ಗೆ ಹೇಳ್ತಾರೆ ಅಂದರೆ ಹೆಣ್ಣು ದೆವ್ವ. ನಾವು ನೋಡಿದ್ದೀವಲ್ಲ, ಜಾಸ್ತಿ ಹೇಳುವಂತಹದ್ದೇ ಹೆಣ್ಣು ದೆವ್ವ. ಗಂಡು ದೆವ್ವ ಕಮ್ಮಿ ಹೇಳುವಂತಹದ್ದು. ಆದರೆ ಹೆಣ್ಣು ದೆವ್ವ ಅದನ್ನು ಇನ್ನೂ ಯಾವ ರೀತಿ ಪರಿಚಯ ಮಾಡ್ತಾರೆ ಅಂದರೆ, ಬಿಳಿ ಸೀರೆ ಉಡ್ಕೊಂಡು ಬರುವಂತಹದ್ದು, ಅದಲ್ದಲ್ಲಿ ಫುಲ್ಲು ಕೂದಲು ಬಿಟ್ಕೊಂಡು ಬರುವಂತಹದ್ದು. ಅವ್ರು ಬರ್ತಿದ್ದಾಗ ಕೂದಲೆಲ್ಲ ಹಾರಾಡ್ತಿರುತ್ತೆ, ಅದೇ ರೀತಿ ಅವರು ಸೀರೆ ಎಲ್ಲ ಹಾರಾಡ್ತಿರುವಂತಹದ್ದು. ಈ ರೀತಿಯಾಗೆಲ್ಲ ಈ ಲೋಕದಲ್ಲಿ ಪರಿಚಯ ಮಾಡಿರ್ತಾರೆ. ಅದೇ ರೀತಿ ಅವರ ಮುಖ ಭಯಂಕರವಾಗಿರುವಂತಹದ್ದು, ಅವರ ಕಣ್ಣುಗಳಾಗಿರ್ಬೋದು ಫುಲ್ಲು ರೆಡ್ ಆಗಿರುವಂತಹದ್ದು. ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಸಿನಿಮಾದಲ್ಲಿ ಆಗಿರಬಹುದು ಎಲ್ಲರೂ ಪರಿಚಯ ಮಾಡಿರುವಂತಹದ್ದು. ಈ ಲೋಕದ ಜನರು ಏನೋ ತಿಳಿದಲೇ ಮಾಡಿರ್ಬೋದು ಅನ್ನುವಂತಹ ಆಲೋಚನೆ ನಾವು ಮಾಡೋದಾದರೆ, ಆದರೆ ಕ್ರೈಸ್ತರಲ್ಲೂ ಸಹ ಸತ್ತವರು ದೆವ್ವಗಳಾಗಿ ಬರುತ್ತಾರೆ ಎಂಬುದಾಗಿ ನಂಬುವಂಥವ್ರು ಇದ್ದಾರಾ ಇಲ್ವಾ? ಇದ್ದಾರೆ. ಯಾಕೆಂದರೆ ನಮ್ಮ ಊರಿನಲ್ಲಿ ಆಗಿರಬಹುದು, ನಾವು ನೋಡಿರುವಂತಹ ನಮ್ಮ ಸುತ್ತಮುತ್ತಲಿನ ಜನಗಳು ಸಹ ಸತ್ತವರು ದೆವ್ವಗಳಾಗಿ ಬರ್ತಾರೆ ಎಂಬುದಾಗಿ ನಂಬ್ತಾರೆ ಕ್ರೈಸ್ತರು. ಹಲವಾರು ಸಭೆಗಳಿಗೆ ಹೋಗ್ತಾರಲ್ಲ, ಅಲ್ಲಿ ಸಹ ಸತ್ತಂತಹ ದೆವ್ವಗಳನ್ನು ಸಹ ಬಿಡಿಸ್ತಾ ಇರ್ತಾರೆ. ಅದು ಯಾವ ದೆವ್ವ ಎಂಬುದಾಗಿ ನಮಗೆ ಇದುವರೆಗೂ ಗೊತ್ತಿಲ್ಲ. ಸತ್ತವರು ದೆವ್ವಗಳಾಗಿ ಬರ್ತಾರೆ. ಅದೇ ರೀತಿ ಅವ್ರನ್ನ ನಿಲ್ಲಿಸ್ಕೊಂಡು, ನೀನು ಯಾವ ದೆವ್ವ, ನಾನು ಹಿಂಗೆ ಸತ್ತೋಗಿದ್ದೆ, ಯಾಕೆ ಸತ್ತೋದೆ ನೀನು, ನನಗೆ ಈ ಥರ ಕೋರಿಕೆ ಇತ್ತು, ಕೋರಿಕೆ ಮೇರೆಗೆ ನಾನು ಏನಾದೆ ಸತ್ತೋಗಿದ್ದೀನಿ, ನನ್ನ ಕೋರಿಕೆ ತೀರ್ದಲೇ ನಾನು ಸತ್ತೋಗಿದ್ದೀನಿ, ಹಾಗಾಗಿ ಕೋರಿಕೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ನಾನು ದೆವ್ವವಾಗಿ ಬಂದಿದ್ದೀನಿ ಎಂಬುದಾಗಿ ಹೇಳ್ತಾರಲ್ಲ. ಅದು ಕ್ರೈಸ್ತರು ಸಭೆಯಲ್ಲೂ ಸಹ ಈ ಥರ ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ವಿ. ಇದು ಎಷ್ಟು ಮಾತ್ರದವರೆಗೆ ಸರಿ ಇರುತ್ತೆ ಪ್ರಿಯರೇ? ಸರಿ ಇರುತ್ತಾ? ಇಲ್ಲ ಅಲ್ಲ. ನಮಗೆ ಗೊತ್ತು ಮನುಷ್ಯನು ಸತ್ತ ನಂತರ ಎಲ್ಲಿಗೆ ಹೋಗ್ತಾನೆ, ಎಷ್ಟು ಸಮಯದಲ್ಲಿ ಹೋಗ್ತಾನೆ ಎಂಬುದಾಗಿ ನಮಗೆ ಗೊತ್ತಾಗಿರುವಂತಹದ್ದಾಗಿರುತ್ತೆ. ಅದಕ್ಕಾಗಿ ನಾವು ಮೊದಲು ವಾಕ್ಯದ ಮುಖಾಂತರ ನಾವು ನೋಡಿಕೊಳ್ಳುವಂಥವರಾಗೋಣ. ವಾಕ್ಯ ತೆಗೆದುಕೊಳ್ಳೋಣ. ಯೋಬನ ಗ್ರಂಥ 24ನೇ ಅಧ್ಯಾಯ. ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನ. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಸಾಕು. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಅಂದರೆ ಸತ್ತಂಥವರನ್ನು ಯಾರು ಎಳೆದುಕೊಳ್ಳುವಂತಹದ್ದು? ಪಾತಾಳ ಎಳೆದುಕೊಳ್ಳುತ್ತೆಂಬುದಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅದೇ ನಂತರ ಇನ್ನು ವಚನದಲ್ಲಿ ಯಾವ ರೀತಿ ನಾವು ಎಲ್ಲಿಗೆ ಹೋಗ್ತೀವಿ, ಸತ್ತ ನಂತರ ಯಾವಾಗ ನಾವು ಹೋಗ್ತೇವೆ ಎಂಬುದಾಗಿ ಸಹ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯಾವಾಗ ಹೋಗ್ತೀವಿ? ಒಂದು ದಿನದ ನಂತರ ಸತ್ತ ಮೇಲೆ ಹೋಗ್ತೀವೋ, ಇಲ್ಲ ಎಷ್ಟೋ ವರ್ಷಗಳ ಆದಮೇಲೆ ಇಲ್ಲಿ ಕೋರಿಕೆಯನ್ನು ತೀರಿಸ್ಕೊಂಡು ಪಾತಾಳಕ್ಕೆ ನಾವು ಹೋಗ್ತೀವೋ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಅದೇ ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ
ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಸಮಾಧಿಗೆ ಇಳಿಯುವರು. ಎಷ್ಟು ದಿನಗಳಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ? ಕ್ಷಣ ಮಾತ್ರದಲ್ಲಿ, ಇನ್ನು ಗಂಟೆಗಟ್ಟಲೆನೂ ತಗೊಂಡಿಲ್ಲ. ಯಾವುದು? ನಮ್ಮ ಆತ್ಮ ಹೋಗುವುದಕ್ಕೆ, ದೇವರ ಬಳಿಗೆ ಆಗಿರ್ಬೋದು, ಪಾತಾಳಕ್ಕೆ ಹೋಗುವುದಕ್ಕೆ ಗಂಟೆಗಟ್ಟಲೆ ಆಗಿರ್ಬೋದು, ಇಲ್ಲ ದಿನ ಅಲ್ಲ. ಎಷ್ಟು? ಕ್ಷಣ ಮಾತ್ರದಲ್ಲಿ ಇಳಿದು ಹೋಗುವರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಹೋಗುವಂತಹ ಆತ್ಮ ಮತ್ತೆ ಯಾವಾಗ ಬರುತ್ತೆ? ದೆವ್ವ ಆಗಿ. ಮತ್ತೆ ಯಾವಾಗ ಹೋಗ್ಲಿ? ದೆವ್ವ ಆಗಿ ಬರುವುದಕ್ಕೆ ಈ ಭೂಮಿ ಮೇಲೆ ಅವಕಾಶ ಇದೆಯಾ ಮಾನವನಿಗೆ? ಇಲ್ಲ. ಏನಾದರೂ ಪಾಲು ಇದೆಯಾ ಈ ಭೂಮಿ ಮೇಲೆ ಮನುಷ್ಯನಿಗೆ? ಇಲ್ಲ ಎಂಬುದಾಗಿ ಸತ್ತ ನಂತರ ಇಲ್ಲಿ ಏನಂತ ಹೇಳ್ತಾರೆ? ಕ್ಷಣ ಮಾತ್ರದಲ್ಲಿ ಪಾತಾಳಕ್ಕೆ ಹೋಗ್ತಾರೆ ಎಂಬುದಾಗಿ ನಾವು ನೋಡಿದ್ದೀವಿ. ಮತ್ತೆ ಏನಾದರೂ ಈ ಲೋಕದಲ್ಲಿ ಪಾಲು ಇರುತ್ತಾ ಎಂಬುದಾಗಿ, ಮತ್ತೆ ಈ ಭೂಮಿ ಮೇಲೆ ಬರ್ತಾರಾ ಎಂಬುದಾಗಿ ನಾವು ವಾಕ್ಯದ ಮೂಲಕನೇ ನಾವು ನೋಡಿಕೊಳ್ಳೋಣ. ಅದೇ ಯೋಬನ ಗ್ರಂಥ 7ನೇ ಅಧ್ಯಾಯ 9-10. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಸಾಕು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಮತ್ತೆ ಸೇರುತ್ತಾನೆ ಎಂಬುದಾಗಿ ಬರೆದಿದೆಯಾ? ಸೇರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆಯಾ? ಸೇರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಒಂದು ಬಾರಿ ನಮ್ಮ ಆತ್ಮ, ಈ ದೇಹ ಬೇರೆ ಆದ ನಂತರ ಮತ್ತೆ ಈ ಭೂಮಿ ಮೇಲೆ ಪಾತಾಳ ಲೋಕಕ್ಕೆ ನಾವು ಹೋದಂತಹ ಸಮಯದಲ್ಲಿ, ಕ್ಷಣ ಮಾತ್ರದಲ್ಲಿ ಮತ್ತೆ ಈ ಭೂಮಿ ಮೇಲೆ ಬರೋಕ್ಕೆ ಯಾರಿಗೂ ಅವಕಾಶನೇ ಇಲ್ಲ ಎಂಬುದಾಗಿ ಹೇಳ್ತಾ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಅಂದರೆ ಈ ಭೂಮಿ ಮೇಲೆ ಮತ್ತೆ ಮಾನವನು ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಅವರು ನೆನಪಿನಲ್ಲಿ ಇರ್ತಾರೆ ಹೊರತು ಅವರು ಮತ್ತೆ ಹುಟ್ಟಿ ಬರ್ತಾರೆ ಎಂಬುದಾಗಿ ಆಲೋಚನೆ ಮಾಡುವಂತಹದ್ದು ಇಲ್ಲಿ ಸಾಧ್ಯ ಆಗೋದಿಲ್ಲ. ಈ ಲೋಕದಲ್ಲಿ ಅನ್ಕೋಬೋದು, ದೆವ್ವಗಳಾಗಿ ಮನುಷ್ಯನು ಬರ್ತಾನೆ, ತನ್ನ ಆಸೆಯನ್ನು ತೀರಿಸಿಕೊಳ್ಳುವುದಕ್ಕೆ, ಜಾಸ್ತಿ ಹೆಣ್ಮಕ್ಳೇ ಕೋರಿಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಬರ್ತಾರೆ ಎಂಬುದಾಗಿ ಈ ಲೋಕದಲ್ಲಿ ಆಲೋಚನೆ ಮಾಡುವ ಪ್ರಕಾರ ಯಾರು ಸಹ ಬರೋದಿಲ್ಲ. ಅದು ನಾವು ಫಸ್ಟು ತಿಳಿದೇ ಇರೋರಿಗೆ ನಾವು ಹೇಳಬೇಕಂದ್ರೆ ಫಸ್ಟ್ ಯಾರು ತಿಳ್ಕೋಬೇಕು? ನಾವು ತಿಳ್ಕೊಂಡ್ರೆ ತಿಳಿದಲ್ಲಿ ಇರುತ್ತಲ್ಲ, ಅವರಿಗೆ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ನಾವೇ ಇನ್ನು ಸತ್ತವರು ದೆವ್ವಗಳಾಗಿ ಬರ್ತಾರೆ ಎಂಬುದಾಗಿ ನಾವೇ ಭಯ ಪಡ್ತಾ ಇದ್ದರೆ ನಾವು ಹೇಗೆ ತಿಳಿಸೋಕ್ಕಾಗುತ್ತೆ ಅವರಿಗೆ? ಹೌದಲ್ವಾ? ನಾವು ಫಸ್ಟು ತಿಳಿದುಕೊಳ್ಳುವಂಥವ್ರಾಗಬೇಕು, ನಂತರ ಅವರಿಗೆ ತಿಳಿಸುವಂಥವ್ರಾಗಬೇಕೇ ಹೊರತು ನಾವೇ ಇನ್ನು ಮೋಸದಲ್ಲಿ ಇರಬಾರ್ದು. ಇನ್ನೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 10ನೇ ವಚನ. ಸಾಕು. ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ, ಅವನು ಇನ್ನು ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು. ಜನ್ಮಭೂಮಿಯನ್ನು ಮತ್ತೆ ನೋಡ್ತಾನೆ, ದೆವ್ವವಾಗಿ ಬರ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರಾ? ಇಲ್ಲ ಜನ್ಮಭೂಮಿಯನ್ನು ನೋಡೋದೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರಾ? ಜನ್ಮಭೂಮಿಯನ್ನು ನೋಡುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳುವಂತಹದ್ದಾಗಿದೆ. ಅದಕ್ಕೋಸ್ಕರ ಯಾವ ಮಾನವನು ಸಹ ಮತ್ತೆ ದೆವ್ವವಾಗಿ ಬರುವಂತಹದ್ದು ಇಲ್ಲಿ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಭೂಮಿ ಮೇಲೆ ನಾವು ಮತ್ತೆ ಬರ್ತೀವಿ ಭೂಮಿ ಮೇಲೆ, ಇಲ್ಲ ಈ ಭೂಮಿ ಮೇಲೆ ಹುಟ್ಟಿರುವಂತಹ ನಾವು ಮತ್ತೆ ಜನ್ಮಸ್ಥಳಕ್ಕೆ ಮತ್ತೆ ಬರ್ತೀವಿ ಅನ್ನುವಂತಹ ಆಲೋಚನೆ ಯಾರಲ್ಲೂ ಸಹ ಇರಬಾರ್ದು. ಎಲ್ಲಿಗೆ ಹೋಗ್ತೀವಿ ಆಗಿದ್ರೆ ನಾವೆಲ್ಲರೂ ಮಾತನಾಡಬೇಕು. ಎಲ್ಲಿಗೆ ಹೋಗ್ತೀವಿ ನಾವೆಲ್ಲರೂ? ಪಾತಾಳ ಲೋಕಕ್ಕೆ ಹೋಗುವಂಥವ್ರಾಗಿರ್ತೀವಿ. ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಪಾತಾಳ ಲೋಕಕ್ಕೆ ಹೋಗುವಂತಹದ್ದಾಗಿರುತ್ತೆ. ಇದು ನಾವು ಪ್ರತಿಯೊಬ್ಬರು ತಿಳಿದುಕೊಂಡಿರುವಂತಹದ್ದು ಆಗಿರಬೇಕು. ಈ ಥರ ತಿಳ್ಕೊಂಡಿರುವಂತಹ ನಾವು ಮತ್ತೆ ಯಾವುದ್ರಲ್ಲಾದರೂ ನಮಗೆ ಪಾಲು ಇದೆಯಾ, ಮತ್ತೆ ಏನಾದರೂ ಬಂದರೆ ಇಲ್ಲಿ ಪಾಲು ಸಿಗುತ್ತಾ ಎಂಬುದಾಗಿ ನಾವು ನೋಡಿಕೊಳ್ಳೋದಾದರೆ ಯಾವುದಕ್ಕಿಂತ ಶ್ರೇಷ್ಠವಾಗಿದೆ ಈ ಭೂಮಿ ಮೇಲೆ? ಒಂದು ಶವಕ್ಕಿಂತ ಇನ್ನೊಂದು ಒಬ್ಬ ಬದುಕಿರುವಂತಹದ್ದು ಶ್ರೇಷ್ಠ ಇದೆಯಾ, ಇಲ್ಲ ಶವ ಅನ್ನುವಂತಹದ್ದು ಶ್ರೇಷ್ಠ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳುವಂಥವ್ರಾಗೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನ. 9:5. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯ ಲೇಸು, ಜೀವಿತರಿಗೆ ಸಾಹಿತ್ಯವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗಿನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ಸಾಕು.
ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಸತ್ತ ಸಿಂಹಕ್ಕಿಂತ ಸಿಂಹ ಅನ್ನುವಂತಹದ್ದು ಎಷ್ಟೇ ಗರ್ಜಿಸುವಂತಹದ್ದಾಗಿರ್ಬೋದು, ಎಷ್ಟೇ ಜಯಶಾಲಿಯಾಗಿ ಅದು ಇರ್ಬೋದು, ಬಲಶಾಲಿಯಾಗಿ ಅದು ಇರ್ಬೋದು, ಆದರೆ ಅದು ಸತ್ತು ಬಿದ್ದಿರುತ್ತಲ್ಲ ಅದ ಏಣ, ಅದರಲ್ಲಿ ಏನಾದರೂ ಜೀವ ಇರುತ್ತಾ? ಜೀವ ಇರೋದಿಲ್ಲ. ಅದಕ್ಕಿಂತ ಬದುಕಿರುವಂತಹ ನಾಯಿಯೇ ಎಷ್ಟು ಲೇಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯು ಉಂಟಷ್ಟೇ, ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವಾಗ ಒಂದು ಪಾಯಿಂಟ್ ನಾವು ನೋಡಿಕೊಳ್ಳೋದಾದರೆ, ಮನುಷ್ಯನು ಸತ್ತ ಮೇಲೆ ದೆವ್ವಗಳಾಗಿ ಬರ್ತಾರೆ ಎಂಬುದಾಗಿ ಏನನ್ನು ತೋರಿಸಿ ಹೇಳುವಂತಹದ್ದಾಗಿರುತ್ತೆ. ಏನನ್ನು ಹೇಳ್ತಾರೆ, ಯಾಕೆ ಬಂದಿರ್ಬೋದು ದೆವ್ವ ಆಗಿ ಅಂತ? ಕೋರಿಕೆ, ಇಲ್ಲ ಒಂದು ಪ್ರೀತಿ, ನನ್ನ ಪ್ರೀತಿನ ಪಡ್ಕೊಳ್ಳೋಕ್ಕಾಗಿಲ್ಲ ಅನ್ನುವಂತಹದ್ದು, ಇಲ್ಲ ನನ್ನ ಮನೆ ಕಟ್ಟೋಕ್ಕಾಗಲಿಲ್ಲ, ಇಲ್ಲ ಹೊಟ್ಟೆ ಕಿಚ್ಚು ಇರುವಂತಹದ್ದು, ಈ ಥರ ಇರೋದ್ರಿಂದ ನಾನು ದೆವ್ವ ಆಗಿ ಬಂದಿದ್ದೀನಿ ಎಂಬುದಾಗಿ ಹೇಳ್ತಾರೆ ಅಲ್ವಾ. ಅದಕ್ಕೂ ಸಹ ದೇವರು ವಾಕ್ಯವನ್ನು ಹೇಳಿದ್ದಾರೆ. ಅದೇ ಪ್ರಸಂಗಿ 9:6 ಅವರ ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು, ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ನೆಂದಿಗೂ ಪಾಲಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ಅವರು ಸತ್ತವರು ದೆವ್ವಗಳಾಗಿ ಕೋರಿಕೆ ಮೇಲೆ ಬಂದಿರ್ತಾರಂತ ನಾವೇನಾದ್ರೂ ಆಲೋಚನೆ ಮಾಡೋದಾದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಂತ? ಅವರು ಸತ್ತಾಗಲೇ ಅವರ ಪ್ರೀತಿಯು ಏನೇನು ಹೋಗ್ತಾ ಇದೆ? ಸತ್ತ ಮೇಲೆ ಪ್ರೀತಿನೇ ಹೋಗ್ತಾ ಇದೆ. ಒಬ್ಬೊಬ್ರು ಹೇಳ್ತಾರೆ, ನನ್ನ ಪ್ರೀತಿ ಪಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ದೆವ್ವ ಆಗಿ ಬಂದಿದ್ದಾರೆ, ಅವರು ಪ್ರೀತಿ ಪಡ್ಕೊಳಕ್ಕಾಗ್ದಲ್ಲ ಎಂಬುದಾಗಿ. ಆದರೆ ಸತ್ತಾಗ ಏನು ಹೋಗುತ್ತೆ ಅಂತ ಹೇಳಿ? ಪ್ರೀತಿನೇ ಹೋಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಹಾಗೆಯೂ ಹೋಗುತ್ತೆ, ಇಲ್ಲ ಹೊಟ್ಟೆ ಕಿಚ್ಚು ಎಲ್ಲ ಏನಾಗುತ್ತೆ? ನಾವು ಮರಣ ಹೊಂದಿದ ಮೇಲೇ ಎಲ್ಲವೂ ಸಹ ಇಲ್ಲೇ ಕೊನೆ ಆಗುವಂತಹದ್ದಾಗಿರುತ್ತೆ, ಎಲ್ಲವೂ ಅಳಿದು ಹೋಗುವುದು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನು ಮುಂದೆ ಪಾಲೇ ಇಲ್ಲ. ಇಲ್ಲಿ ಯಾವುದೇ ಒಂದು ಕೆಲಸ ನಡೆದ್ರೂ ಸಹ ಸತ್ತ ಮೇಲೆ ಅವರಿಗೆ ಯಾವುದೇ ರೀತಿಯಾದ ಪಾಲು ಇನ್ನು ಮುಂದೆ ಸಿಕ್ಕೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿ ನಮಗೆ ಯಾರು ಗೊತ್ತಾ? ಐಶ್ವರ್ಯವಂತರು ಮತ್ತು ಲಾಜರ ನಾವು ವಾಕ್ಯದಲ್ಲಿ ನೋಡಿಕೊಂಡಿದ್ದೀವಲ್ಲ. ಲೂಕ 16:22 ತೆಗೆಯೋದು ಬೇಡ, ಹಾಗೆ ಹೇಳ್ತೀನಿ. ಲೂಕ 16:22 ಐಶ್ವರ್ಯವಂತನು ತನ್ನ ಸುಖಾನುಭವಗಳನ್ನು ಅನುಭವಿಸ್ತಾನೆ. ಅದೇ ರೀತಿ ಲಾಜರನೇನು ಮಾಡ್ತಾನೆ? ಕಷ್ಟಪಟ್ಟು ಆತನ ಹಿಂಸೆಯಿಂದ ಮರಣ ಹೊಂದಾಗ ಇಬ್ಬರು ಸತ್ತಂತಹ ಸಮಯದಲ್ಲಿ ಒಬ್ರು ಎಲ್ಲಿಗೆ ಹೋಗ್ತಾರೆ? ಒಬ್ಬರು ಪರದೇಶಿಗೆ ಹೋಗುವಂತಹದ್ದು, ಇನ್ನೊಬ್ಬರು ಯಾತನೆ ಪಡುವಂತಹ ಸ್ಥಳಕ್ಕೆ ಹೋಗುವಂತಹದ್ದನ್ನು ನೋಡ್ತೀವಿ. ಅಲ್ಲಿ ಮತ್ತೆ ಯಾರು ದೇವರ ಅಬ್ರಹಾಮನ ನಂತರ ಯಾರು ಮಾತನಾಡ್ತಾ ಇದ್ದಾರೆ? ಐಶ್ವರ್ಯವಂತರು ಮಾತಾಡ್ತಾ ಇದ್ದಾರೆ. ಏನಂತ? ಅವ್ರು ಹೇಳ್ತಾರೆ, ನನಗೆ ಬಾಯಾರಿಕೆ ಆಗಿದೆ, ಒಂದು ಹನಿ ನೀರು ಕೊಡೆ ಅಂತ ಕೇಳಿ, ಅದಾದಮೇಲೆ ಸತ್ ಮೇಲೆ ಈ ಥರ ಭಯಂಕರವಾಗಿ ಇರ್ತಾರ? ಈ ಥರ ಭಯಂಕರವಾದ ಯಾತನೆ ಒಂದು ಸ್ಥಳ ಇದೆಯಾ? ಈ ಥರ ಇದೆ ಎಂಬುದಾಗಿ ಗೊತ್ತಿಲ್ಲದಲೇ ನನ್ನ ಅಣ್ಣಂದಿರಾಗಿರ್ಬೋದು, ನನ್ನ ಕುಟುಂಬದವರಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ? ತಪ್ಪು ಮಾಡ್ತಾ ಇದ್ದಾರೆ. ನನಗೊಂದು ಅವಕಾಶ ಕೊಟ್ಟರೆ ನಾನೇನು ಮಾಡ್ತೀನಿ? ಹೋಗಿ ಅವರಿಗೆಲ್ಲ ಹೇಳಿ ಬರ್ತೀನಿ ಎಂಬುದಾಗಿ ಹೇಳ್ತಾರೆ. ಆದರೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಒಂದು ಬಾರಿ ನಾವು ಪಾತಾಳ ಲೋಕಕ್ಕೆ ಹೋದಂತಹ ಸಮಯದಲ್ಲಿ ಮತ್ತೆ ಬರುವುದಕ್ಕೆ ಅವಕಾಶ ಅನ್ನುವಂತಹದ್ದೇ ಇರಲ್ಲ. ಮತ್ತು ಯಾವಾಗ ನಾವು ದೆವ್ವ ಆಗಿ ಬರ್ತೇವೆ? ದೆವ್ವ ಆಗಿ ಬರೋದಿಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂತಹದ್ದಾಗಿದೆ. ಅದೇ ರೀತಿ ದೆವ್ವ ಅನ್ನುವಂತಹದ್ದು ಭೂಮಿ ಮೇಲೆ ಇದೆಯಾ ಇಲ್ವಾ? ಇದೆ. ದೆವ್ವ ಅನ್ನುವಂತಹದ್ದು ಇದೆಯಾ ಇಲ್ವಾ? ದೆವ್ವ ಅನ್ನುವಂತಹದ್ದು ಇದೆ. ಅದು ಯಾವ ದೆವ್ವ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಯಾವುದು? ನಮಗೆ ಯೆಶಾಯ ಪ್ರವಾದನೆ ಗ್ರಂಥ 14:12 ಆಗ ಒಬ್ಬ ದೇವುದು ತನ್ನ ಉದಯ ನಕ್ಷತ್ರ ಬೆಳ್ಳಿ ಆಕಾಶದಿಂದ ಹೇಗೆ ಬಿದ್ದೆ ಎಂಬುದಾಗಿ ನಾವು ನೋಡಿಕೊಳ್ತೀವಿ. ಅಲ್ಲಿ ತನು ಏನು ಮಾಡಿ ನನ್ನ ದೇವರ ಸ್ಥಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ಹೋಗ್ಬೇಕೆಂಬುದಾಗಿ ಯಾರು ಆಲೋಚನೆ ಮಾಡುವಂತಹದ್ದು? ದೇವದೂತನು ಆಲೋಚನೆ ಮಾಡಿ ತಪ್ಪು ಆಲೋಚನೆ ಮಾಡಿರೋದ್ರಿಂದ ಮಿಕಾಯೇಲ್ ದೇವದೂತರಿಗೂ ಮತ್ತು ಆ ದೇವದೂತನಿಗೆ ಯುದ್ಧ ಆಗುವಂತಹದ್ದು. ನಂತರ ಆ ದೇವದೂತನು ಸೋತು ಎಲ್ಲಿ ಬೀಳುವಂತಹದ್ದು? ಪಾತಾಳ ಲೋಕಕ್ಕೆ ಬಿದ್ದಂತಹ ಸಮಯದಲ್ಲಿ ಆತನು, ನಾನು ಹೇಗಾದರೂ ಮಾಡಿ ಈತನ ಜನರನ್ನು ಮರಳು ಮಾಡಬೇಕು, ಈತನ ಜನರನ್ನು ಎಲ್ಲಿ ಕರ್ಕೊಂಡು ಹೋಗ್ಬಾರ್ದು? ಪರಲೋಕಕ್ಕೆ ಸೇರುವುದಕ್ಕೆ ಅವಕಾಶ ಮಾಡಬಾರ್ದೆಂಬುದಾಗಿ ನಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದೆಯಲ್ಲ, ಅದು ನಿಜವಾದ ದೆವ್ವ. ಆತನು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಬಂದಿದ್ದಾನೆ. ಮಹಾರೌದ್ರವುಳ್ಳವನಾಗಿ ಬಂದಿರುವಂತಹದ್ದು ಯಾವಾಗ? ಇವರನ್ನ ನನ್ನ ಉಂಗ್ಲಿ ಎಂಬುದಾಗಿ ಬಂದಿರುವಂತಹದ್ದು ಯಾರಂದರೆ ದೆವ್ವ. ಅಕಸ್ಮಾತ್ ಮನುಷ್ಯರು ದೆವ್ವ ಆಗಿದ್ದರೆ ಯಾವ ಕೋರ್ಟು ಕಚೇರಿ ಏನೂ ಬೇಕಾಗಿರಲಿಲ್ಲ. ಯಾರಾದರೂ ಕೊಲೆ ಮಾಡಿ ಸಾಯಿಸಿದ್ರೆ ಮತ್ತೆ ಅವು ದೆವ್ವ ಆಗಿ ಬಂದು ಆತನನ್ನು ಸಾಯಿಸಿಬಿಟ್ರೆ ಅಲ್ಲಿ
ಮುಗ್ದೋಗುವಂತಹದ್ದಾಗಿತ್ತು. ಆದರೆ ದೆವ್ವಗಳು ಸತ್ತವರು ದೆವ್ವಗಳಾಗಿ ಬಂದಿದ್ರು. ಎಷ್ಟೋ ಕೋಟಿ ಜನ ಸತ್ತಿದ್ದಾರೆ, ಹೌದಲ್ವಾ? ಆದಾಮನಿಂದ ಹಿಡಿದು ಇಲ್ಲಿವರೆಗೂ ಅದೆಷ್ಟೋ ಜನ ಸತ್ತಿರುವಂತಹದ್ದಾಗಿದೆ. ಅಷ್ಟು ಜನ ದೆವ್ವಾಗಿ ಏನಾದರೂ ಇಲ್ಲಿ ಇರೋದಾಗಿದ್ರೆ ಮನುಷ್ಯರಿಗಿಂತ ದೆವ್ವಗಳೇ ಹೆಚ್ಚು ವಾಸ ಮಾಡ್ತಾ ಇದ್ವು. ಆದರೆ ದೆವ್ವಗಳು ಇಲ್ಲಿ ಬಂದು ವಾಸ ಮಾಡೋದಿಲ್ಲ, ಮನುಷ್ಯನು ಸಹ ದೆವ್ವ ಆಗೋದಿಲ್ಲ. ದೆವ್ವ ಅನ್ನುವಂತಹದ್ದು ಇರುವಂತಹದ್ದು ಯಾರು? ದುಷ್ಟನು ಮಾತ್ರ. ಅವನು ಮಾತ್ರ ನಮ್ಮಲ್ಲಿ ಪಾಪ ಮಾಡಿಸುವುದಕ್ಕೆ ಸಾಧ್ಯ ಆಗುತ್ತೆ ಹೊರತು ಮನುಷ್ಯನು ದೆವ್ವಾಗಿ ಬಂದು ನಮ್ಮ ಮೇಲೆ ಬರ್ತಾನೆ ಎಂಬುದಾಗಿ ಅನೇಕ ಸಭೆಗಳಲ್ಲಿ ಒಂದೊಂದು ಸಭೆಯಲ್ಲಿ ದೆವ್ವಗಳನ್ನು ಬಿಡಿಸ್ತಾ ಇರ್ತಾರೆ. ನನ್ನ ದೆವ್ವ, ನೀನು ಯಾರು, ನೀನು ಎಲ್ಲಿಂದ ಬಂದೆ ಎಂಬುದಾಗಿ. ನಮ್ಮ ಕಡೆ ಎಲ್ಲ ಕ್ರೈಸ್ತರಿಗೆ ಹೋಗಿ ಅದು ಹಾಗಲ್ಲ ಎಂಬುದಾಗಿ ಹೇಳಿದ್ರೆ ನೀವು ಕೇಳುವಂತಹದ್ದೇ ಸುಳ್ಳು, ನಾವು ಹೇಳುವಂತಹದ್ದೇ ನಿಜ. ಒಂದೊಂದು ಕೇಳ್ಬೋದು, ಅಲ್ಲಿ ಟೈಟಲ್ ಹಾಕಿರ್ತಾರೆ ಏನಂತ, ಯಾವುದಾದ್ರೂ ಪ್ರಾರ್ಥನೆ ಕೂಟಗಳಾಗಿರ್ಬೋದು, ಏನಾದರೂ ಇದ್ರೆ ಅಲ್ಲಿ ಟೈಟಲ್ ಹಾಕಿರ್ತಾರೆ ಬಿಡುಗಡೆ ಕೂಟ. ಯಾವುದಾದ್ರೂ ದೆವ್ವ ಇದ್ದರೆ ನಿಮಗೆ ಬಿಡುಗಡೆ ಆಗುತ್ತೆ ಎಂಬುದಾಗಿ. ಎಲ್ಲರನ್ನು ನಿಲ್ಲಿಸ್ಕೊಂಡು ದೆವ್ವ ಬಿಡಿಸ್ತೀನಿ ನಾನು ಎಂಬುದಾಗಿ ದೊಡ್ಡ ದೊಡ್ಡ ನನ್ನ ಸೇವಕರು ಎಂಬುದಾಗಿ ಹೇಳ್ತಾ ದೆವ್ವಗಳನ್ನು, ಯಾವ ದೆವ್ವಗಳನ್ನು ಬಿಡಿಸ್ತಾ ಇರ್ತಾರೆ? ಸತ್ತಂತ, ನಾನೇ ನೋಡಿದ್ದೀನಿ ಸತ್ತಂತ ದೆವ್ವಗಳನ್ನು ಬಿಡಿಸುವಂತಹದ್ದು. ನಾವು ಫಸ್ಟು ಹೋಗುವಂತಹ ಸಭೆಯಲ್ಲೂ ಸಹ ಹಾಗೆ ಆಗ್ತಾ ಇತ್ತು, ದೆವ್ವಗಳನ್ನು ಬಿಡಿಸುವಂತಹದ್ದು. ನಾನು ಸತ್ತ ಮೇಲೆ ಈ ಥರ ದೆವ್ವ ಅದೇ, ನೀನು ಯಾಕೆ ಬಂದೆ, ನೀನು ಬಿಟ್ಟು ಹೋಗಂದ್ರೆ ಅದು ಬಿಟ್ಟು ಹೋಗ್ತಾರಲ್ಲ, ನಾನು ಹೋಗಲ್ಲ, ನಾನು ಯಾಕೆ ಹೋಗ್ಬೇಕಂತ ಯಾರು ಕೇಳ್ತಾ ಇರುತ್ತೆ? ದೆವ್ವ ಕೇಳ್ತಾ ಇರುತ್ತೆ. ನಾವೇ ನೀವು ನೋಡಿದಿರೋ ಇಲ್ವಾ? ಎಲ್ಲರೂ ನೋಡಿರ್ತೀವಲ್ಲ, ಸಭೆಗಳಿಗೆ ಹೋದಂತಹ ಸಮಯದಲ್ಲಿ ಇಲ್ಲ ಫೋನಲ್ಲಿ ಆಗಿರ್ಬೋದು, ನೀನು ಬಿಟ್ಟು ತೊಲಗೋಗಿ ಯೇಸು ಕ್ರಿಸ್ತರ ನಾಮದಲ್ಲಿ, ಇಲ್ಲ ನಾನು ಹೋಗಲ್ಲ, ನಾನು ಯಾಕೆ ಹೋಗ್ಬೇಕು ಎಂಬುದಾಗಿ ಯಾರು ಹೇಳ್ತಾ ಇರ್ತಾರೆ? ಸತ್ತಂತಹ ದೆವ್ವಗಳಾಗಿ ಬಂದಿರುವಂಥ. ನನ್ನ ಕೋರಿಕೆ ತೀರೋವರೆಗೂ ನಾನು ಹೋಗಲ್ಲ. ಇಲ್ಲ, ನೀವು ಕ್ರೈಸ್ತರಾಗಿದ್ದೀರಲ್ಲ, ಹೋಗ್ಲಿ ಇವ್ರನ್ನ ಅನ್ಯ ಜನರ ಹತ್ರ ಕಳಿಸ್ಬಿಟ್ಟು ನಾನು ಕೋಳಿ ರಕ್ತ ಕುಡಿದು ನಾನು ಹೋಗ್ತೇನೆ ಎಂಬುದಾಗಿ ಅನೇಕ ಕಡೆ ಕ್ರೈಸ್ತರಲ್ಲೂ ಸಹ ಈ ಥರ ನಡೆಯುವಂತಹದ್ದಿದೆ. ಆದರೆ ಇದೆಲ್ಲ ನಾವು ನಂಬೇಕಾ? ಇಲ್ಲ. ಯಾರಂದರೆ ಸೈತಾನನು ಏನು ಮಾಡಿದಾನೆಂದರೆ, ನಿನ್ನ ಸಭೆಗೆ ಬರ್ತೀಯಬ್ಬ, ನಿನ್ನನ್ನು ಅದರಲ್ಲೇ ನಾನು ಮರಳು ಮಾಡ್ತೀನಿ, ಒಂದು ದೆವ್ವದ ಹೆಸರಿನಲ್ಲೂ ಸಹ ನಿನ್ನನ್ನು ಮರಳು ಮಾಡ್ತೀನಿ ಎಂಬುದಾಗಿ ಯಾರ ಆಲೋಚನೆ? ಸೈತಾನನ ಆಲೋಚನೆ ಆಗಿರುವಂತಹದ್ದಾಗಿದೆ. ಹಾಗಾಗಿ ನಾವು ಆಲೋಚನೆ ಮಾಡಿ ನಾವು ತಿಳಿದುಕೊಳ್ಳುವಂಥವರಾಗಬೇಕು. ಸತ್ತಂತಹ ಯಾರೂ ಸಹ ದೆವ್ವಗಳಾಗಿ ಬರೋದಿಲ್ಲ, ಸೈತಾನನೇ ನಮ್ಮನ್ನು ಮರಳು ಮಾಡ್ತಾ ಇದ್ದಾನೆ, ಅವನೇ ದೆವ್ವ ಎಂಬುದಾಗಿ. ಅದೇ ರೀತಿ ಮತ್ತೆ ನಾವು ಅದನ್ನು ಬಿಟ್ಟು ನಾವೇನು ತಿಳಿದುಕೊಳ್ಳುವಂಥವ್ರಾಗಬೇಕಂದ್ರೆ, ದೇವರು ಹೇಳಿರುವಂತಹ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳುವಂಥವ್ರಾಗಬೇಕು. ಎಫೆಸ 6:10 ಇದೆಯಲ್ಲ, ಅದನ್ನು ನಾವು ಓದಿದ್ರೆ ಯಾವ ರೀತಿ ನಾವು ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಜೀವನ ಮಾಡಬೇಕೆಂಬುದಾಗಿ ಯಾರು ಬರೆಸಿದ್ದಾರೆ? ದೇವರು ಬರೆಸಿರುವಂತಹದ್ದಾಗಿದೆ. ಅಂತಹ ವಾಕ್ಯಗಳನ್ನು ಓದಿ ನಾವು ಹಿಡಿದುಕೊಂಡು ನಾವು ಜೀವನ ಮಾಡಬೇಕೇ ಹೊರತು ಅಲ್ಲಿ ದೆವ್ವ ಇದೆ, ಬಂಗ್ಲೆಯಲ್ಲಿ ದೆವ್ವ ಇಲ್ಲ ನಮ್ಮ ಮನೆ ಪಕ್ಕನೇ ಈ ಮನೆಯಲ್ಲಿ ತುಂಬ ವರ್ಷಗಳಿಂದ ದೆವ್ವ ಅಡಗಿದೆ, ಅದಕ್ಕೋಸ್ಕರ ಈ ಮನೆಯೇ ಬೀಳಿಸ್ಬಿಡಿ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು? ಮನೇನೇ ಬೀಳಿಸ್ಬಿಟ್ರು. ಆ ರೀತಿಯಾಗಿ ಮೂಢನಂಬಿಕೆಗಳಲ್ಲಿ ಪ್ರತಿಯೊಬ್ಬರು ಇರುವಂತಹದ್ದಾಗಿದ್ದಾರೆ. ಆದರೆ ನಾವು ಸಹ ಇನ್ನೂ ಮೂಢನಂಬಿಕೆಯಲ್ಲಿ ನಾವು ಯಾರು ಸಹ ಇರಬೇಕಾ ಇರಬಾರ್ದಾ? ಇರುವಂಥವ್ರು ನಾವು ಆಗಬಾರ್ದು. ಅಂದರೆ ನಾವು ಪ್ರತಿಯೊಬ್ಬರು ಸಹ ಏನು ಮಾಡಬೇಕು ಅಂದರೆ, ನಾವು ಸಹ ತಿಳಿದಲೇ ಇರ್ತಾರಲ್ಲ, ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿದ್ರು ಸಹ ದೆವ್ವಗಳು ಯಾವುದೇ ಫೋನಲ್ಲೆಲ್ಲ ಬರ್ತಾವಲ್ಲ, ತಾಯಿ ಮಗುವಿನಗೋಸ್ಕರ ತನ್ನ ಆತ್ಮ ಏನಾಗಿದೆ ಮನೇಲೇ ಇದೆ ಎಂಬುದಾಗಿ ನೋಡಿಬಿಟ್ಟು ನಮಗೆ ಹೇಳ್ತಾ ಇದ್ರು. ಆ ಥರ ಅಲ್ಲಮ್ಮ, ಸತ್ತಂಥವ್ರು ಯಾರೂ ಬರೋದಿಲ್ಲ ಈ ಭೂಮಿ ಮೇಲೆ ಅಂದಿದ್ದಕ್ಕೆ ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತು ಎಂಬುದಾಗಿ ಅವರು ಮತ್ತೆ ವಾದ ಮಾಡುವಂತಹದ್ದು. ವಾದ ಮಾಡ್ತಾರೆ ಇಲ್ವಾ? ಹೇಳಿದ್ರೆ ಯಾರು ನಂಬೋದಿಲ್ಲ. ದೇವರಿದ್ದಾನೆ ಅಂದರೆ ದೆವ್ವನೂ ಇದ್ದೇ ಇರುತ್ತೆ ಎಂಬುದಾಗಿ ನಂಬ್ತಾರೆ. ಆದರೆ ಯಾವ ದೆವ್ವ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಸತ್ತಂತಹವರೇ ದೆವ್ವ ಎಂಬುದಾಗಿ ಅವರು ನಂಬುವಂಥವ್ರು ಆಗ್ತಾರೆ. ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರೂ ಕೇಳಿಸ್ಕೊಂಡಿದ್ದೀರಲ್ಲ? ಏನೇನು ಅರ್ಥ ಮಾಡಿಕೊಂಡ್ವಿ ಅಂದರೆ, ನಾವೆಲ್ಲರೂ ಸಹ ಕ್ಷಣ ಮಾತ್ರದಲ್ಲಿ ಪಾತಾಳ ಲೋಕಕ್ಕೆ ಇಳಿದು ಹೋಗುವಂಥವರಾಗಿರ್ತಾರೆ. ಅದೇ ರೀತಿ ಕ್ಷಣ ಮಾತ್ರದಲ್ಲಿ ಹೋದಂಥ ನಾವು ಮಾಡುವಂತಹ ತಪ್ಪು ಆಗಿರ್ಬೋದು, ಇಲ್ಲ ಒಳ್ಳೆಯದಾಗಿದ್ದರೆ ನಾವು ಎಲ್ಲಿಗೆ ಪರದೇಶಿಗೆ ಹೋಗ್ತೀವಿ, ತಪ್ಪು ಮಾಡಿದರೆ ಯಾತನೆ ಪಡುವಂತಹ ಸ್ಥಳಕ್ಕೆ ನಾವು ಪ್ರತಿಯೊಬ್ಬರು ಹೋಗ್ತೇವೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಸರ್ವವನ್ನು ಸೃಷ್ಟಿಸಿದಾತರು, ಸರ್ವ ಜೀವದಾಯಕವಾಗಿರುವಂತಹ ದೇವರು ನೀವು ಆಗಿದ್ದೀರ ತಂದೆ, ಅದಕ್ಕಾಗಿ ವಂದನೆಗಳಪ್ಪ. ಇವತ್ತಿನ ದಿನದಲ್ಲಿ ತಂದೆ ನಿನ್ನ ವಾಕ್ಯವನ್ನು ಹೇಳಲು ಅವಕಾಶ ಕೊಟ್ಟಂಥ ನಿಮಗೂ ತಂದೆ, ಅದೇ ರೀತಿ ತಂದೆ ಈ ಸಭಾಪಾಲಕರಿಗೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ ತಂದೆ ಆದ ದೇವರಪ್ಪ. ಅದೇ ರೀತಿ ಮುಂದೆ ನಿಮ್ಮ ವಾಕ್ಯವನ್ನು ಹೇಳುವಂಥವ್ರಿಗೂ ಪವಿತ್ರಾತ್ಮರ ಸಹಾಯದಿಂದ ನೀವು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತ ತಂದೆ, ಮುಂದಿನ ಕಾರ್ಯಕ್ರಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿ ಕೇಳುವವರು ಮಾತ್ರ ಆಗಿರಬಾರದು, ಅದರ ಪ್ರಕಾರ ನಡೆಯುವವರನ್ನಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸುತ್ತೀರಿ ಎಂಬುದಾಗಿ ನಂಬುತ್ತಾ ಎಲ್ಲವನ್ನು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡು ಹೊಂದುತ್ತೀನಿ ಪರಲೋಕ